ಇನ್ನು ಬೆಳ್ತಂಗಡಿ ಉಜ್ರಿ ಕಡೆ ಹೋಗೋಣ. ಗಡೀಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೋಟಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡೆ ನನಗೆ ಗಡೀಪಾರು ಆದೇಶವನ್ನು ಏನು ಮಾಡಿದ್ದಾರೆ ಇದು ಸರಿಯಲ್ಲ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಟಿ. ರಿಟ್ ಅರ್ಜಿ ವಿಚಾರಣೆಯಿಂದ ನ್ಯಾಯಾಧೀಶರು ಹಿಂದೆ ಸರಿದಿದ್ದಾರಂತೆ. ಅರ್ಜಿ ವಿಚಾರಣೆ ಬೇರೆ ಪೀಠಕ್ಕೆ ವರ್ಗಾಯಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಈ ಹಿಂದೆ ಧರ್ಮಸ್ಥಳ ಸಂಸ್ಥೆಗೆ ವಕೀಲರಾಗಿದ್ದಂತಹ BM ಶ್ಯಾಮ್ರಿಂದ ಅರ್ಜಿ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ನ್ಯಾಯಮೂರ್ತಿ ಶ್ಯಾಮ್ ಪ್ರಸಾದ್. ಓಕೆ, ಗಡೀಪಾರು ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಅರ್ಜಿ ಅದು. ಈ ಅರ್ಜಿಯ ವಿಚಾರಣೆಯಿಂದ ಶ್ಯಾಮ್ ಪ್ರಸಾದ್ ಅವರು ಹಿಂದೆ ಸರಿದಿದ್ದಾರೆ. ಸೊ ಇತ್ತೀಚೆಗೆ ಪದೇ ಪದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಗಡೀಪಾರು ಅರ್ಜಿಗಳು ಪದೇ ಪದೇ ಬಿದ್ದವು. ಆದರೆ ಇಲ್ಲ, ನಾನು ಇದನ್ನು ಹೊರಗಡೆ ಬರ್ತೀನಿ ಅಂತ ಇವರು ಕೂಡ ಪದೇ ಪದೇ ಅದನ್ನು ವಿರೋಧಿಸಿ ಅರ್ಜಿಗಳನ್ನು ಸಲ್ಲಿಸ್ತಾನೆ ಇದ್ದಾರೆ. ಬಹುಶಃ ಈ ಪ್ರಹಸನ ಎಲ್ಲಿವರೆಗೆ ನಡೆಯುತ್ತೆ ಅನ್ನೋದನ್ನು ನಾವಿನ್ನು ಕಾದು ನೋಡಬೇಕಾಗುತ್ತೆ. ಅಲ್ಲಿನ ತಹಶೀಲ್ದಾರ್ ಒಂದ್ಸತಿ ಗಡೀಪಾರು ಮಾಡೋದು, ಅಲ್ಲಿನ DC ಒಂದ್ಸತಿ ಗಡೀಪಾರು ಮಾಡೋದು, ಇವರು ಹೋಗಿ ನ್ಯಾಯಾಲಯದಲ್ಲಿ ಹೋಗಿ ಆ ಅರ್ಜಿಯನ್ನ ವಜಾಗೊಳಿಸ್ಕೊಂಡು ಬರೋದು, ಇದನ್ನ ನೋಡಿ ನೋಡಿ ನಾಡಿನ ಜನತೆಗೂ ಸಾಕಾಗ್ಬಿಟ್ಟಿದೆ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ದಿಸ್ ಟೈಮ್. ಮಹೇಶ್ ಶೆಟ್ಟಿ ತಿಮರೋಡಿ ಆರಂಭದ ದಿನಗಳಿಂದ 12 ವರ್ಷದಿಂದಲೂ ಕೂಡ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಕುರಿತಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಧರ್ಮಸ್ಥಳವೇ ಸರಿ ಇಲ್ಲ, ಎಲ್ಲವೂ ತಪ್ಪು, ಹಂಗೆ ಹಿಂಗೆ ಅಂತ ಹೇಳಕ್ ಶುರು ಮಾಡಿದ್ರು. ಅಲ್ಲಿನ ವಾತಾವರಣವನ್ನ ಇವರು ಹಾಳು ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಇವರ ಮೇಲೆ ಗಡೀಪಾರು ಆದೇಶಗಳು ಬಿದ್ದವು. ಗಡೀಪಾರು ಆದೇಶವನ್ನ ಪ್ರಶ್ನಿಸಿ ಇವರ ಪರವಾಗಿರ್ತಕ್ಕಂತಹ ವಕೀಲರು ಪದೇ ಪದೇ ಹೋಗಿ ಅದನ್ನು ತೆರವುಗೊಳಿಸ್ಕೊಂಡು ಬಂದರು. ಈ ಬಾರಿ ಮತ್ತೊಮ್ಮೆ ಆ ಗಡೀಪಾರು ವಿಚಾರ ಏನಿದೆ ಅದನ್ನ ಪದೇ ಪದೇ ಇದನ್ನ ತನಿಖೆ ಮಾಡಿ ಮಾಡಿ ನನಗೂ ಸಾಕಾಯ್ತು ಅಂತ ಹೇಳಿ ನ್ಯಾಯಮೂರ್ತಿ ಶ್ಯಾಮ್ ಪ್ರಸಾದ್ ಹಿಂದೆ ಸರಿದಿದ್ದಾರಂತೆ. ಗಡೀಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅಜ್ಞಾತ ಸ್ಥಳದಿಂದಲೇ ಇದೀಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನೇನು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ? ಬಹುಶಃ ಇದೇನು ಮೊದಲನೇ ಬಾರಿ ಅಂತೂ ಅಲ್ಲ, 2-3 ಬಾರಿ ಆಯಿತು ಈವರೆಗೆ ಗಡೀಪಾರು ಆದೇಶವನ್ನ ಹೊರಡಿಸಿ ಇವರು ಹೋಗೋದು, ಇವರು ಲಾಯರ್ ಹತ್ರ ಹೋಗೋದು, ಅದನ್ನು ತೆಗೆಸ್ಕೊಂಡು ಬರೋದು, ಇಲ್ಲಿ ಪುನಃ ಒಂದು DC ಇಲ್ಲದೆ ಇದ್ರೆ ತಹಶೀಲ್ದಾರ್, ಹಿಂಗೆ ಈಗ ಏನು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಅರುಣ್? ಕಾರ್ತಿಕ್, ಏನಂದ್ರೆ ಆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಗಡೀಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಏನು ಅಲ್ಲಿನ ದಕ್ಷಿಣ ಕನ್ನಡ ಪುತ್ತೂರಿನ AC ಆದಂತಹ ಏನು ಅವರು ವರ್ಗೀಸ್ ಕೊಟ್ಟಿರುವಂತಹ ಆದೇಶ ಏನಿದೆ, ಸೊ ಅದ ಆದೇಶವನ್ನ ರದ್ದುಪಡಿಸಬೇಕು ಅಂದ್ಬಿಟ್ಟು ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನು ಹಾಕೊಂಡಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ನಡೆಸಿದಂತ ಕೋರ್ಟ್ ಅಂದ್ರೆ ಅಲ್ಲಿನ ನ್ಯಾಯಮೂರ್ತಿಗಳಾದಂತಹ ಸುನಿಲ್ ಯಾದವ್ ದತ್ ಏನಿದ್ರು ಅವರು ಸಹ ಈಗ ಪ್ರಕರಣದಿಂದ ಹಿಂದೆ ಸರಿದಿರುವಂತದ್ದು. ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಆದಂತ ಸಂದರ್ಭದಲ್ಲಿ ಅವರು ವಕೀಲರಾಗಿದ್ರು. ಹಾಗಾಗಿ ಅವರು ಕೋರ್ಟ್ ಅಂದ್ರೆ ಈ ಒಂದು ಪ್ರಕರಣದಿಂದ ನಾನು ಈ ಪ್ರಕರಣವನ್ನು ವಿಚಾರಣೆ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಆಗ ವಕೀಲನಾಗಿದ್ದೆ ಅಂತ ಹೇಳ್ಬಿಟ್ಟು ಅವರು ಇದೀಗ ಹಿಂದೆ ಸರಿದಿರುವಂತದ್ದು. ಈಗ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿ ಈಗ ರಿಜಿಸ್ಟರ್ಗೆ ಹೋಗುತ್ತೆ. ರಿಜಿಸ್ಟರ್ ಯಾವ ಪೀಠದ ಮುಂದೆ ಸೂಚನೆ ಕೊಡ್ತಾರೋ ಆ ಪೀಠದ ಮುಂದೆ ಬರುತ್ತೆ. ಆನಂತರ ಅದರ ಆದೇಶದ ಪ್ರತಿ ಆದೇಶ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಒಮ್ಮೆ ಏನು ಅವರನ್ನ ಸರಿಯಾದ ಕಾರಣಗಳು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು AC ಅವರು ಏನು ಮಾಡಿದಂತ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿತ್ತು. ಅದಾದ ನಂತರ ಮತ್ತೆ ಏನು ಅಲ್ಲಿನ AC ಆದಂತಹ ಸೆಲ್ಲಾ ವರ್ಗೀಸ್ ಅವರು ಮತ್ತೆ ಆದೇಶವನ್ನ ಮಾಡಿದ್ರು. ಗಡೀಪಾರಿಗೆ ರಾಯಚೂರಿನ ಮಾನ್ವಿ ಜಿಲ್ಲೆಗೆ 9 ತಿಂಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವರ್ಗಾವಣೆ ಮಾಡಿದ್ರು. ಆನಂತರ ಇದೀಗ ಅದನ್ನ ಪ್ರಶ್ನೆ ಮಾಡ್ಬಿಟ್ಟು ಹೈಕೋರ್ಟ್ಗೆ ಹಾಕೊಂಡಿರುವಂತದ್ದು. ಹೈಕೋರ್ಟ್ ಇವತ್ತು ಏನು ದಿನಾಂಕ ನಿಗದಿಯಾಗಿತ್ತು, ಆ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಈ ಒಂದು ಪ್ರಕರಣದಿಂದ ನಾನು ಹಿಂದೆ ಸರಿತಾ ಇದ್ದೀನಿ, ಬೇರೊಂದು ಪೀಠಕ್ಕೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಜಿಸ್ಟರ್ಗೆ ಸೂಚನೆ ಕೊಟ್ಟಿರುವಂತದ್ದು. ರಿಜಿಸ್ಟರ್ ಮುಂದಿನ ದಿನಗಳಲ್ಲಿ ಯಾವ ಪೀಠಕ್ಕೆ ಇದೊಂದು ಅರ್ಜಿಯನ್ನ ವರ್ಗಾವಣೆ ಮಾಡ್ತಾರಾ, ಏನೋ ಸೂಚನೆ ಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಕಾರ್ತಿಕ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.